So finally I am back. I am back. Welcome back, beta. Welcome back. I am back. ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಡಿಫ್ರೆಂಟ್ ಆಗಲಿದೆ. ಫೈನಲಿ ವಿ ಆರ್ ಗೋಯಿಂಗ್ ಟು ಮೀಟ್ ಅವರ್ ಮಾಮ್. ತುಂಬ ಖುಷಿಯಾಗಿದ್ದೀನಿ, ಆಮೇಲೆ ದುಃಖ ಕೂಡ ಆಗ್ತಾಯಿದೆ. ಇಷ್ಟು ಸಖತ್ತಾದ ಟ್ರಿಪ್ ಮುಗ್ಯಾಕೆ ಬಂತಂತೇಳಿ. ಸೊ ಈ ವ್ಲಾಗ್ ನೋಡಿ ನೀವು ಎಂಜಾಯ್ ಮಾಡಿರಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎವ್ರಿವನ್. ಹೋಪ್ ಎಲ್ಲರೂ ಎಲ್ಲ ಒಂದು 80% ಜಾಸ್ತಿ ಚಿಕ್ಕಮಂಗ್ಳೂರು ಸೀರೀಸ್ ಎಂಜಾಯ್ ಮಾಡಿದ್ರಿ. ಇನ್ನೂ ಇದು ಒಂದು ಲಾಸ್ಟ್ ವಿಡಿಯೋ ಐತಿ. ಖರೆ ಮಮ್ಮಿ ಎಲ್ಲೋ ಹೊಂಟಾರಲ್ಲ, ಮಮ್ಮಿ ತಡ್ರಿ, ಮಮ್ಮಿ ಎಲ್ಲ ಹೊಂಟಾರ ನೋಡೋಣ. ಎಲ್ಲಿ ಹೊಂಟ್ಬಿಟ್ಟು ಮುಂಜಾನೆ ಈಗ ಟ್ರಿಪ್ಪಿಂದ ವಾಪಸ್ ಬಂದೇವು. ಚಂದ ಕುಂತ್ ಮಾತಾಡೋಣ ಅಂದ್ರೆ ಶಾಪಿಂಗ್ ಹೊಂಟೇನಿ. ಯಾಕೆ ನನಗೆ ಒಂದೆರಡು ಬಿಲ್ ತುಂಬೋವಿದ್ದುಪ್ಪ, ಆಮೇಲೆ ಒಂದೆರಡು ಡ್ರೆಸ್ ತಗೊಳ್ಬೇಕು, ಒಂದೆರಡು ಹೌಸ್ ಹೋಲ್ಡ್ ಥಿಂಗ್ಸ್ ತಗೊಳ್ಬೇಕು. ಬಿಲ್ಗಳು ತುಂಬ ಭಾಳ ಇಂಪಾರ್ಟೆಂಟ್ ಇದು ಹೊಂಟೇನಿ. ಅಲ್ವಾ, ಡ್ರೆಸ್ ಗಿಸ್ ಬಿಲ್ ಏನು ಎಲ್ಲ ರಿಚಾರ್ಜ್ ಏನ್ ಮಾಡೋದೈತೆ ಹೇಳಿ ನಿಂಗೆ. ಏನ್ ಶಾಪಿಂಗ್ ಮಾಡೋದೈತೆ ಹೇಳಿ ನಿಂಗೆ. ಅದೇ ಒಂದಿಷ್ಟು ಡ್ರೆಸ್ ತಗೊಳ್ಳೋದು, ಒಂದಿಷ್ಟು ಬೆಡ್ಶೀಟ್. ಬಾ ಅಲ್ಲಿ ಕುಂತ ನಿಂಗೆ ನೀಟಾಗಿ ತೋರಿಸ್ತೇನೆ. ಬಾ ಇಲ್ಲಿ ಮೇನ್ ಈ ಶಾಪಿಂಗ್ ಈಗಿನ ಎರಾನಾಗಿದ್ದ ಶಾಪಿಂಗ್ ಅನ್ನತಿ. ಇವಾಗ ಅಮೆಝಾನು, ಮಿಂತ್ರಾ, ಅಜಿಯೋ ಎಷ್ಟೋ ಕೊಂಡದವು. ರಿಚಾರ್ಜ್ ಮಾಡೋಕ್ಕೂ ಎಷ್ಟೋ ಕೊಂಡು ಆ್ಯಪ್ ಅದು. ಇನ್ನೂ ನಿನಗೆ ಹೇಳ್ಬೇಕಂದ್ರೆ ಕ್ಯಾಶ್ ಕರೋ ಅಂತ ಒಂದು ಆ್ಯಪ್ ಐತಿ. ಅದು ಇಂಡಿಯಾಸ್ ಬಿಗ್ಗೆಸ್ಟ್ ಕ್ಯಾಶ್ ಬ್ಯಾಕ್ ಆ್ಯಪ್. ಕ್ಯಾಶ್ ಕರೋ ಅಂತ ಐತಿ. ಇಷ್ಟು ಸಿಂಪಲ್ ಅಂತಂದ್ರೆ ಈಗ ನೀ ಅಮೆಝಾನು, ಮಿಂತ್ರಾ, ಈಗ ಈ ಮಿಂತ್ರಾನೇ ಒಂದು ದೊಡ್ಡ ಸೇಲ್ ಬರತ್ತೈತಿ. ಎಲ್ಲೂ ನೀವು ಆರ್ಡರ್ ಮಾಡೋದಿತ್ತಂದ್ರೆ ಕ್ಯಾಶ್ ಕರೋ ಥ್ರೂ ಲಾಗಿನ್ ಮಾಡಿ ಆರ್ಡರ್ ಮಾಡಿದೆ ಅಂತಂದ್ರೆ ಸಖತ್ತಾಗಿ ನಿಂಗೆ ಅಲ್ಲಿ ಆಫರ್ಸ್ ಸಿಗ್ತಾವೆ, ಇಲ್ಲಿ ಆಫರ್ಸ್ ಸಿಗ್ತಾವೆ. ಸೊ ಕ್ಯಾಶ್ ಕರೋ .com ಅಥವಾ ನೀನು ಪ್ಲೇಸ್ಟೋರಿಂದನೂ ಡೌನ್ಲೋಡ್ ಮಾಡ್ಬೋದು. ಸಿಂಪಲ್. ಈಗ ನಿನ್ನ ಮೊಬೈಲ್ನ ಡೌನ್ಲೋಡ್ ಮಾಡ್ತೇನೆ ನೋಡ. ಈಗ ಅವ್ರಿಗೂ ಕೂಡ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಸೊ ನೀ ಇಲ್ಲಿ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡೋದು ಫುಲ್ ಸಿಂಪಲ್ ಐತಿ. ಫೇಸ್ಬುಕ್ಕು ನಿಂದು ಯಾವ ಮೊಬೈಲ್ ಹಾಕಿ ನಿನ್ನ ಫೇಸ್ಬುಕ್ಕಲ್ಲೇ ಲಾಗಿನ್ ಮಾಡ್ತೇನೆ ಈಗ. ಸೊ ಇಲ್ಲಿ ನೋಡಿ, ಅಮೆಝಾನು, ಮಿಂತ್ರಾ, ಅಜಿಯೋ ಎಲ್ಲ ಅದಾವೆ. ಬಿಂದಾಸ್ ವಾವ್ ಪ್ರಾಡಕ್ಟ್ಸ್ ಎಲ್ಲನೂ ಆರ್ಡರ್ ಮಾಡ್ಬೋದು. ಈಗ ಮಿಂತ್ರಾ ಸೇಲ್ ಕೂಡ ಬರತ್ತೈತೆ ಅಂದಂಗೆ. ಆಮೇಲೆ ಅಮೆಝಾನ್ ಸೇಲ್ ಅಂತೂ ಆಲ್ರೆಡಿ ನಡೆದತ್ತೆ. ಸೊ ಇವಾಗ ನೀ ಅದನ್ನು ಹಾಕಿ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ ಆಕ್ಟಿವೇಟೆಡ್ ಅಂತ ಬರ್ತದೆ ಅದು. ಇವಾಗ ನೀನು ಇಲ್ಲಿಂದ ಅಮೆಝಾನ್ಗೆ ಹೋಗ್ಬೇಕು. ಸೊ ಅಲ್ಲಿ ಅಮೆಝಾನ್ಗೆ ಹೋದ್ಮೇಲೆ ನಿಂಗೆ ಏನು ಆರ್ಡರ್ ಮಾಡೋದೈತೆ ಅಲ್ಲೇನೋ ಕ್ರಾಕರಿಯ ಬಗ್ಗೆ ಹೇಳತ್ತಿದ್ದೆ ನೋಡು. ಸೊ ಏನು ಮಾಡೋಣ, ಈಗ ಇವೇನೋ ಕಿಚನ್ ಐಟಮ್ಸ್ ಇದಾವಲ್ಲ, ಅವ್ನು ಸೆಲೆಕ್ಟ್ ಮಾಡೋಣ. ಸಿಂಪಲ್ ಸೆಲೆಕ್ಟ್ ಮಾಡಿ ಇನ್ನೊಂದು 999 ಐತೆ. ಆ್ಯಡ್ ಟು ಕಾರ್ಟ್ ಮಾಡಿದ್ನೆ. ಆಮೇಲೆ ಇದನ್ನು ಆರ್ಡರ್ ಪ್ಲೇಸ್ ಅಂತ ಮಾಡಿಬಿಟ್ಟೆ ಅಂತಂದ್ರೆ ಮುಗಿದೋತ್. ನಿನಗೆ ಕ್ಯಾಶ್ ಬ್ಯಾಕು ಬಂತು. ಇಲ್ಲಿ ನೋಡಿ, ನಂಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬಂದತ್ ನೋಡೋದ ಇಲ್ಲಿ. ಆಮೇಲೆ ಇನ್ನೊಂದು ಸಿಂಪಲ್ ಏನು ಗೊತ್ತನ, ಇವೇನು ಕ್ಯಾಶ್ ಬರ್ತತ್ತಲ್ಲ, ಖರೆ ಕ್ಯಾಶ್ ಅದ. ಅಂದ್ರೆ ವಾಲೆಟ್ ಏನೂ ಇಲ್ಲ. ನೀ ಡೈರೆಕ್ಟ್ ನಿನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕೋಬೋದು, ಅಥವಾ ಅಮೆಝಾನಿಂದ ನೀನು ಅಮೆಝಾನ್ ಕೂಪನ್ಸ್ ಕೂಡ ತೊಗೋಬೋದು. ಇಷ್ಟು ಸಿಂಪಲ್ ಐತಿ ಶಾಪಿಂಗ್ ಮಾಡೋನು. ಆಮೇಲೆ ಸ್ನೇಹಿತರೆ, ನೀವು ಕೂಡ ಶಾಪಿಂಗ್ ಮಾಡ್ಬೋದು. ನನ್ನ ಕೂಪನ್ ಕೋಡು ಆಕಾಶ್ P25 ಅಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ಪಟ ಶಾಪಿಂಗ್ ಮಾಡಿರಿ, ಎಂಜಾಯ್ ಮಾಡಿರಿ. ನನಗೆ ಗೊತ್ತಿಲ್ಲಲ್ಲೋ, ಇಲ್ಲೊಂದು ಒಳ್ಳೆ ಪ್ರಾವಿಷನ್ ಐತಿ. ಮನೆಯೊಳಗೆ ಕೂತ್ಕೊಂಡು ಬಿಲ್ಗಳನ್ನು ತುಂಬ್ರಿ, ಶಾಪಿಂಗ್ ಮಾಡಿರಿ. ಎಂಜಾಯ್ ದ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಸೊ ಬಾಯ್ಲಿ, ಎಷ್ಟು ಚಂದ ಐತಲ್ಲ ಇದು ಪ್ರಾಪರ್ಟಿ. ಮಸ್ತ್ ಅದ, ಎಷ್ಟು ಮಸ್ತ್ ಅದ, ಭಾರಿ ಮಸ್ತ್ ಅದ. ಸೊ ಸ್ನೇಹಿತರೆ, ಹೊಸ ಪ್ರಾಪರ್ಟಿ ಖರೀದಿ ಮಾಡಿ ನಾನು ಅಂತ ತಿಳ್ಕೊಬೇಡ್ರಿ. ಬಟ್ ದಿಸ್ ಪ್ಲೇಸ್ ಇಸ್ ವೆರಿ ನೈಸ್. ವಿಕ್ರಮನ್ ಅವರು, ಹಿ ಈಸ್ ದ ಓನರ್ ಆಫ್ ದಿಸ್ ಪ್ರಾಪರ್ಟಿ. ಎಲ್ಲ ನಮ್ಮ ಗುಡ್ಡ ಗಿಡ್ಡ ಎಲ್ಲ ಹತ್ತಿಸ್ಕೊಂಡ್ಬಂದವರು, ಫುಲ್ ಗುಡ್ಡ ಗಿಡ್ಡ ಎಲ್ಲ ಹತ್ತಿಸ್ಕೊಂಡ್ಬಂದು ನಮ್ಗೆ ಅವ್ರು ಸೂಪರ್ ಆಗಿ. ಸೊ ನೋಡಿರಿ, ಚಿಕ್ಕಮಂಗ್ಳೂರು ಸೈಡ್ ಹೋಮ್ ಟೂರ್ ಹೆಂಗಿರ್ತಾವೆ. ಫುಲ್ ಗಿಡ ಗುಡ್ಡ ಬೆಟ್ಟ. ನಮ್ಮ ಟಾಮಿ ಅವ್ರು ಕೂಡ ಬಂದ್ರಿ ಇಲ್ಲೇ. ಟಾಮಿ ಕಮ್ ಹಿಯರ್. ವೀನಿ ಎಲ್ಲಿ ಹೋದಲ್ಲಿ ನಮ್ಮ ಫ್ರೆಂಡ್ಸ್ ಇರತ್ತಾರ. ಹುಚ್ಚಾರಿ ಕುರಿ. ಇಲ್ಲೊಂದು ಟಾಮಿ ಐತೆ. ಇಲ್ಲಿಂದ ಒಳಗಡೆ ಬಂದೀವಿ ನಿನ್ನೆ. ಆಮೇಲೆ ಅದು ನಮ್ಮ ನೆಕ್ಸಾನ್. ನಾಳೆ ಜಿಪ್ಸಿ ಹೊಡೆದ್ನಿಲ್ಲ, ಅದು. ಸೊ ಅದು ನಾಯಿ ಫ್ರೆಂಡ್ ಆಗಿತ್ತು. ಕರೀಲಿ ಬಾ, ನೀನು ಬಾ. ಇದಾಗಲೇ ಬಂದ ಬಿಟ್ಟದೆ. ಹುಚ್ಚಾರಿ ಬಾ, ನೀನು ಬಾ ಇಲ್ಲೇ. ಸೊ ನಮ್ಮ ನೆಕ್ಸಿ ಕೂಡ ಫುಲ್ ಹೊಲಸಾಗೈತೆ. ಕುಚ್ಚಾರಿ ನೀನು ಕುಚ್ಚಾಡಿ, ನೀನು ಇಬ್ರು ಕುಚ್ಚಾಡಿಗಳ.
ಟಾಮೀಸ್ ಹೋಗ್ರಿ, ಅಕ್ಕ ನಿಂದ ಹೋಗ್ರಿ. ಚಾವಿ ನಿನ್ನ ಹತ್ರ ಐತಲ್ಲ. ಸೊ ನಮ್ಮ ವಿಕ್ರಮ್ ಅವರು ಆ್ಯಂಡ್ ಹಿಸ್ ವೈಫ್ ಹೆಲ್ಪ್ಡ್ ಅಸ್ ಅ ಲಾಟ್, ಕೇರ್ಡ್ ಅಸ್ ಅ ಲಾಟ್. ಹಿ ಟುಕ್ ಅಸ್ ಫಾರ್ ಅ ಟ್ರೆಕ್ ಇನ್ ಜಂಗಲ್ ಸಫಾರಿ ಅನ್ಬೋದು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಆಮೇಲೆ ಡೆಫಿನೆಟ್ಲಿ ಐ ವಿಲ್ ರಿಕಮೆಂಡ್ ದಿಸ್ ಟು ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್. ಇದೇ ಥರ ನೋಡೋಣ. ಆದರೆ ಅಗೇನ್ ದಿಸ್ ಇಯರ್ ವಿಲ್ ಕಮ್ ಬ್ಯಾಕ್, ಬಟ್ ಇನ್ ವಿಂಟರ್ಸ್ ಆರ್ ಸಮ್ಮರ್ಸ್ ಯಾವ ವಿಚ್ ಸೀಸನ್ ವಿಲ್ ಬಿ ಗುಡ್? ಆಲ್ ಸೀಸನ್ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ಸ್ ಓಕೆ, ಐ ನಾಟ್ ಗಿವ್ ಮೈ ಹ್ಯಾಂಡ್. ಯು ಕ್ಯಾನ್ ಹ್ಯಾವ್ ಯರ್ ಫುಡ್. ವೈಫ್, ಬೋತ್ ಹಸ್ಬೆಂಡ್ ವೈಫ್. ಆ್ಯಂಡ್ ನೀವು ಅಲ್ಲ ಸೈಕ್ಲಿಂಗ್ ಇಂಟ್ರೆಸ್ಟ್ ಇದೆಯಲ್ಲ? ಬೈ ಯುವರ್ ಕಾನ್ವರ್ಸೇಷನ್ ಐ ಗಾಟ್ ಟು ನೋ. ಮೇ ಬಿ ವಿಲ್ ಕ್ಯಾಚ್ ಅಪ್ ಇನ್ ಅ ಸೈಕಲ್ ರೈಡ್ ಇನ್ ಬ್ಯಾಂಗ್ಳೂರ್. ಓಕೆ, ಬಾಯ್, ಥ್ಯಾಂಕ್ ಯು. ಏನು ಮಾಡಕತ್ತೀಯೋ? ಪುರಿ ಮಾಡ್ತಾ ಇದೀಯಾ? ಅದು ನಮ್ಮ ಸ್ಟೈಲಲ್ಲಿ ಮಾತಾಡು. ಕಲಿಬೇಕಪ್ಪ. ಸರಿ, ಹಾಗಾದ್ರೆ ನಾವು ಹೋಗ್ತೀವಿ. ಬಾಯ್, ಹುಷಾರು. ಸೊ ಸ್ನೇಹಿತರೆ, ಗೋಯಿಂಗ್ ಬ್ಯಾಕ್ ಟು ಬೆಲ್ಗಾಮ್. ಜೇನುತುಪ್ಪ ಚಂದ್ರ ಮುಗಿಸ್ಕೊಂತೀವಿ. ಜೇನುತುಪ್ಪ ಮುಗೀತು, ಚಂದ್ರ ತಮ್ಮ ಮನೆಗೆ ಹೋದ ಅಂತ ನಾ ಅಂತಿಲ್ಲ. ನಿಮ್ಮ ಇನ್ನೋಸೆಂಟ್ ಆಯ್ತು ಮುಗಿಸಿ. ಸೊ 421 ಕಿಲೋಮೀಟರ್ಸ್ ಟು ಗೋ. 7 hours 49 minutes ತೋರ್ಸಾತೈತಿ. 7 hours ಮುಟ್ತೇವಿ. ಆಕ್ಚುಯಲ್ ಟೈಮ್ ಎಷ್ಟಾಗೈತೆ ಐಶ್ವರ್ಯ? ಈಗ ಅದು ಸ್ವಲ್ಪ ಟೈಮಿಂಗ್ ಸೆಟ್ ಮಾಡಿಲ್ಲ, ಅದನ್ನ ಮ್ಯಾನ್ಯುವಲ್ ಇಟ್ಟಿದ್ದಕ್ಕೆ ಚೇಂಜ್ ಆಗೈತಿ. 3:10 ಆಗೈತಿ. ಸೊ 7 hours ಹಿಡ್ಕೊಂಡ್ವಿ ಅಂದ್ರು ಬೈ 10 o'clock ವಿಲ್ ಬಿ ಬ್ಯಾಕ್ ಇನ್ ಬೆಲ್ಗಾಮ್. ಏನ್ ಟೆನ್ಷನ್ ಇಲ್ಲ. 6-7 o'clock ತನಕ ಹಾವೇರಿ ಹೈವೇ ಮುಟ್ಟಿದ್ವಿ ಅಂದ್ರು ಮುಂದೆ ಇಟ್ಸ್ ವೆರಿ ಈಸಿ. ಸೊ ಬಂದ್ ಮಾಡಿ. ಸೊ ಸ್ನೇಹಿತರೆ, ಈ ಥರ ಎಲ್ಲಿ ಸೂಪರ್ ಸೀನ್ಸ್ ಬರ್ತಾ ಇತ್ತು ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾವ ಸೂಪರ್ ಸೀನ್ ಸಿಗಲಿಲ್ಲ ಕ್ಯಾಪ್ಚರ್ ಮಾಡೋಕ್ಕಂದ್ರೆ ಸೀದಾ ಮನೆಗೆ ಹೋಗಿ ಸಿಗೋಣಂತ, ಅದ್ರಾಗೇನೈತೆ. ಸೊ ನೋಡೋಣ ಯಾವ್ಯಾವ ಸೀನ್ಸ್ ಬರ್ತಾವೆ ಮಧ್ಯೆ. ನಮ್ಮ ಕರ್ನಾಟಕದಾಗ ಆಲ್ಮೋಸ್ಟ್ ನೀವು ಎಲ್ಲಿ ನೋಡ್ತೀರಿ ಮಲೆನಾಡು ಐತೆ ನೋಡ್ರಿ, ಎಲ್ಲ ಕಡೆ ಹಸಿರು ಹಸಿರು. ಹೋಹೋ, ಆಲ್ ರೈಟ್. ಹೆಚ್ಚು ಕಡಿಮೆ ಮುಂಜಾನೆ ಇಲ್ಲ, ಸಾರಿ 2:30 ಮೇನ್ ರೋಡ್ ಹತ್ತೂರ 3 ಗಂಟೆ ಆಗಿತ್ತು. ಆಮೇಲೆ ಇವಾಗ ಫಸ್ಟ್ ಬ್ರೇಕ್ ತೊಗೊಳ್ತಾ ಇದ್ದೀವಿ. ಇಟ್ ಈಸ್ 6 o'clock. ಆಮೇಲೆ ಚಿಕ್ಕಮಂಗ್ಳೂರ್ಗಿಂತ 30 kilometers ದೂರ ಅಲ್ಲಿಂದ ಬಿಟ್ಟಿದ್ದು ನಾವು. ಇವಾಗ ವಿ ಆರ್ ಜಸ್ಟ್ 25 kilometers ಬಿಫೋರ್ ದಾವಣಗೆರೆ. ಅಂದ್ರೆ 3 hours ಕಂಟಿನ್ಯೂಸ್ ವಿದೌಟ್ ಬ್ರೇಕ್ ಗಾಡಿ ಹೊಡೆದ್ವಿ. ಹೊಟ್ಟೆ ಸುಸ್ತಂತರೂ ಆಗಿಲ್ಲ, ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಂಗಂತೂ ಡ್ರೈವಿಂಗ್ ಇಷ್ಟ, ನಿಮ್ಗೆಲ್ಲರಿಗೂ ಗೊತ್ತು. ಸೊ ನೋಡ್ತೀನಿ ಇವಾಗ ಇವತ್ತಿನ ಬ್ಲಾಗ್ ಇಲ್ಲೇ ನಿಂತು ಒಂದು ಅರ್ಧ ತಾಸು ಎಡಿಟಿಂಗ್ ಆಗೆಲ್ಲ ಆಗೈತಿ. ನೋಡ್ತೀನಿ, ಅಪ್ಲೋಡಿಂಗ್ ಅಂತೂ ಆಗೈತಿ. ಇವಾಗ ಸ್ವಲ್ಪ ಏನಪ್ಪ ಅಂತಂದ್ರೆ ಅದು ಕ್ಯಾಪ್ಷನ್ ಎಲ್ಲ ತಮ್ಮನೇಲಿ ಹಾಕಿ ಆಮೇಲೆ ಹೋಯ್ತಾ ಇರೋಣ ಇವಾಗ. ಅಷ್ಟು ಮಾಡಿ ಮಸ್ತ್ ರೋಡ್ ನೋಡ್ರಿ. ಆ ಕಡೆ ತೆಂಗಿನ ತೋಟ, ಆಮೇಲೆ ಈ ಕಡೆ ಅಡಿಕೆ ತೋಟ. ಓಹೋ ಸೂಪರಾ. ಮತ್ತು ಈ ಕಡೆ ಎಲ್ಲ ಇನ್ನೊಂದು 4 hours ಸಾಕತ್ ಅನ್ಕೋತೀನಿ. ಏನು ಮಾಡ್ಲಿಕ್ಕದೀರಿ?
ಯಾಕ್ರೀ ಡ್ರೈವರ್ ಆಕಾಶ್ ಬಲ್ ಅಂತ. ಸೊ ಇಲ್ಲಿ ಏನು ತಿನ್ನೋದು ಅಂತ ಹೇಳಿ ಇಲ್ಲ ಮನ್ಯಾಗನ ತೊಗೊಂಬಂದಿದ್ದೀವಿ. ಈಗ ಪ್ಯಾಕ್ ಯೂಸ್ ಆಗತ್ತೈತಿ, ಈಗ ತಿನ್ಲಿಕ್ಕತ್ತೀವಿ. ಭಾಳ ಮೆತ್ತಗೆ ಆಗೈತೆ ನಾವು ನಡೀತೈತೆ. ಸೊ ಫಸ್ಟ್ ಬ್ರೇಕ್ನಾಗ ಅಂದ್ರೆ ನಾನ್ ಸ್ಟಾಪ ಹೊಡೆದಂಗೆ ಆತು ನಾವು ಹೆಚ್ಚು ಕಡಿಮೆ. ಇದೊಂದು ಬ್ರೇಕ್ ಬಿಟ್ರೆ ಹೌದಿಲ್ಲ, ನಾನ್ ಸ್ಟಾಪ್ ನಾನ್. ಸೊ ಚಿಕ್ಕಮಂಗ್ಳೂರಿಂದ ತಂದಿದ್ದು ಸ್ನ್ಯಾಕ್ಸ್ ತೆಗಾತಾಳ, ಸಿಕ್ತಿಲ್ಲೋ ಪಕ್ಕ ಮುಚ್ಚ್ರಿ ಹಂಗಾರ ಬರ್ತೈತೆ ನಿಲ್ಲಕ್ತಿಲ್ಲ. ತಡಿ 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 ಬಂದು ತಡಿನ. ಯವ್ವ 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 ಹೋಗ್ರಿ ಸಾಕಿನ. ಏನೇನೋ ಕಯ್ಯ ಪಯ ಅದಾವ, ಇವು ಆನಿಯನ್ ಅವು ಇವು ಅದಾವ. ಮಸ್ತ್ ಗಿಡಗಳು ಅದಾವ ಇಲ್ಲಿ. ಇಲ್ಲೇ ಕೂತಿಂದ ಒಂದು 5 ನಿಮಿಷ. ಸೊ ಸ್ವಲ್ಪ ಎಡಿಟಿಂಗ್ ಮುಗಿದಿತ್ತು, ಅದನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡಿ ಇವಾಗ ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ ಎಲ್ಲ ಥಂಬ್ನೇಲ್ ಗಿಮ್ನೇಲ್ ಎಲ್ಲ ರೆಡಿ ಆಯ್ತು. ವಿಡಿಯೋ ಶೆಡ್ಯೂಲ್ ಮಾಡೀನಿ 8 ಗಂಟೆಗೆ. ಸೊ ಇವಾಗ ಆಗೈತೆ 6:30. ದಾವಣಗೆರೆ ಆಲ್ಮೋಸ್ಟ್ ದಾಟೀವಿ. ಸೊ ನಾವು ಮನೆ ಮುಟ್ಟೋದ್ರಾಗ ಒಂದು 10:30 ಆಗಿರ್ತೈತಿ. ಸೊ ನೀವೆಲ್ಲರೂ ವಿಡಿಯೋ ನೋಡಿರ್ತೀರಿ, ಒಂದು 45,000 ಜನ. ಸೊ ನಡೀರಿ. ಆದ್ರೆ ಇನ್ನೊಂದು ಬ್ರೇಕ್ ತೊಗೋತೀನಿ. ಬ್ರೇಕ್ ತೊಗೊಂಡು ಏನು ಸ್ಪೆಷಲ್ ಇದ್ರೆ ತೋರಿಸ್ತೀನಿ, ಇಲ್ಲ ಅಂದ್ರೆ ತಿನ್ನಿಸ್ತೀನಿ. ನಮ್ಮ ಹೆಂಡತಿ ಅವರು ಸ್ನ್ಯಾಕ್ಸ್ ತಿನ್ಸ್ಲಿಕ್ಕತ್ತಾರ ನೋಡ್ರಿ. ಏನು ಸ್ಪೆಷಲ್ ತೋರಿಸ್ತೀನಿ, ಇಲ್ಲ ಅಂದ್ರೆ ಸೀದಾ ಬೆಳಗಾವಿಗೆ ಹೋಗಿ ಸಿಗೋಣ. ಸೊ ಸ್ನೇಹಿತರೆ, ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆ ಯೂನಿವರ್ಸಿಟಿಯಿಂದ ಕ್ರಾಸ್ ಆಗ್ತಾ ಇದ್ವಿ. ನಿಮ್ಗೆ ತೋರಿಸ್ಬೇಕನ್ನಿಸ್ತು. ತುಂಬ ಎಷ್ಟು ನೀಟ್ ಇದೆ ನೋಡ್ರಿ ಯೂನಿವರ್ಸಿಟಿ. ವಾವ್. ಫಾಸ್ಟಾಗಿದ್ದು ರೊಕ್ಕ ಖಾಲಿ ಹಾಕಿದ್ವಿ. ಇನ್ನು 4 hours 20 minutes ತೋರ್ಸ 250 kilometers. ಫೈನಲಿ ನಮ್ಮ ನ್ಯಾಷನಲ್ NH4ಗೆ ಬಂದ್ವಿ. ಇನ್ನು ಆರಾಮ್ ಬಾವು ಅಂತ 120 ಸ್ಪೀಡ್ನಾಗ ಕವರ್ ಮಾಡಿ ನೋಡೋಣ. ಇದು 4.5 ತೋರ್ಸ ಹತ್ತಿ, ಮೋಸ್ಟ್ಲಿ 3.5 hours ಮುಟ್ತೇನೆ ಅನ್ಕೋತೀನಿ. ಸೊ ನಡ್ರಿ ಹೋಗೋಣ. ಭಾಳ ನೀರಡಿಕೆ ಆಗಿತ್ತು. ಆಮೇಲೆ ಸಂಜೆ ಕೂಡ ಆಗಿತ್ತು, ಚಹಾ ಕುಡಿಬೇಕು ಅನ್ಸುತ್ತೆ. ಮಧ್ಯಾಹ್ನ ಅಷ್ಟೊಂದು ಸ್ವಲ್ಪ ಲೈಟಾಗಿ ತಿಂದುಬಿಟ್ಟಿದ್ವಿ. ಸೊ ಇವಾಗಿಲ್ಲೇ ಒಂದು ವಾಟರ್ ಬ್ರೇಕು ಆಮೇಲೆ ಟೀ ಬ್ರೇಕ್ ಅಂದ್ಕೊಡಿ. ಸೊ ಇಲ್ಲಿ ನೋಡ್ಬೋದು ದಾವಣಗೆರೆ ಜಸ್ಟು ಅಲ್ಲೇ ಹೈವೇಕ್ಕೆ ಎಷ್ಟು ಚೆನ್ನಾಗೈತಿ. ಇಲ್ಲೂ ಎಲ್ಲ ಡಕ್ಕು ಗಿಕ್ಕು ಎಲ್ಲ ಅದಾವು. ತಡ್ರಿ ನಿಮ್ಗೆ ಹೋಗೋ ಮುಂದೆ ತೋರಿಸ್ತೇನೆ ಇದು ಎಲ್ಲೈತೆ ಅಂಥೇಳಿ. ಸೊ ನೀವು ಕೂಡ ದಾವಣಗೆರೆಯಿಂದ ಪಾಸೆ ಬರೋ ಮುಂದೆ ಆರಾಮಿಲ್ಲೇ ಟೀ ಬ್ರೇಕು ಅಥವಾ ವಾಟರ್ ಬ್ರೇಕಿಗೆ ತೊಗೋಬೋದು, ನಿಲ್ಬೋದು. ಒಂದು 5 minutes ಬ್ರೇಕ್ ತೊಗೊಂಡು ಬೆಂಗಳೂರಿಗೆ ಅಥವಾ ಬೆಳಗಾವಿಗೆ ಹೋಯ್ತಾ ಇರ್ಬೋದು. ಸೊ ಇದೆ ನೋಡ್ರಿ ಅದು ಸ್ವಾದ್ ಅಂಥೇಳಿ. ನಾ ಇವಾಗ ಆ್ಯಕ್ಚುಲಿ ಇನ್ನೊಂದು ಏನೊಂದು 25 kilometers ಉಳಿದ್ರು ಬೆಳಗಾವಿ. ಖರೀ ಇವೆಲ್ಲ ರೋಡ್ ಎದಕ್ಕೆ ಬ್ಲಾಕ್ ಮಾಡ್ಯಾರ ಗೊತ್ತಿಲ್ಲ. ಎಲ್ಲ ಟ್ರಕ್ದು ನಿಲ್ಸಾರಿ ಬರೀ. ಫುಲ್ ರೋಡ್ ಬ್ಲಾಕ್ ಐತಿ. ಏನು ನನಗೆ ಲಿಟ್ರಲಿ ಅರ್ಥ ಆಗೋಲ್ತು. ನೋಡಿದ್ರೆ ಫುಲ್ ಭಯಾನಕ ಅನ್ಸತ್ತೆ. ಎಷ್ಟು ಕಿಲೋಮೀಟರ್ ಐತಿ? ಇನ್ನೂ ಆನ್ ಮಾಡಲ್ಲ. 23 kilometers. ಇಲ್ಲಿ ನೋಡ್ರಿ ಟ್ರಕ್ ಎಲ್ಲ ಹೆಂಗೆ ನಿಲ್ಸೋದು. ಯವ್ವ ಒಲಿವ ನಾನು ಹೆದರಿಕೆ ಬರತ್ತ ನನಗೆ. You are on the fastest route. You should reach your destination by 1. ಯಪ್ಪ ಫೈನಲಿ ಈಗ ಗೊತ್ತಾದ. ಆ್ಯಕ್ಚುಲಿ ಅದೇನಾಗೈತೆ ಅಂದ್ರೆ ನಿಪ್ಪಾಣಿ ಮುಂದೆ ಎಲ್ಲ ರೋಡ್ ಬ್ಲಾಕ್ ಅದಾವಂತ. ಅದಕ್ಕೆಲ್ಲ ಟ್ರಕ್ ಇಲ್ಲೇ ನಿಂತ್ಬಿಟ್ಟವ. ಫೈನಲಿ ಲಾಸ್ಟ್ ಟೋಲ್ ಬಂತು. ಇದಾದ್ಮೇಲೆ ನಮ್ಮ ಬೆಳಗಾವಿ ಒಂದು 20 minutes ಇಲ್ಲಿಂದ. ಹಬ್ಬ ಒಲ್ವನ ಅಯ್ಯೋ ಅಷ್ಟೇ ಎದುರಿದ್ದೇನಾ ಅಂದೆ. ಟ್ರಿಪ್ ಮುಗಿಸ್ ಬರೋದ್ರಾಗ ಏನು ಗದ್ದಲ ಮಾಡ್ಕೊಂಡು ಎಲ್ಲ ಸಕ್ಸಸ್ಫುಲ್ ಆಗಿ ಬಂದೆ. ಏನು ಗದ್ದಲ ಆತೋ ಯಪ್ಪೋ ಅಂತ ಹೇಳಿದ್ರಿದ್ದೀನಿ. ಮನ್ಯಾಗ ಜಾತ್ರೆ ಹೇಳ್ತೀನಿ ನಿಮ್ಗೆ. ಟ್ರಿಪ್ ಮುಗಿಸ್ಕೊಂಡ್ ಬರತ್ತೀವಿ ನಾವು. ಬರ್ತೇವೆ ಒಂದು ಗೊತ್ತೈತಿ. ಇವಾಗ ರಾತ್ರಿ 10:30 ಆಯ್ತು ಆಲ್ಮೋಸ್ಟ್ ಬರೋದ್ರಾಗ. ಕಾರು ಹಿಂದಿಟ್ಟಾರ, ಕಿಲ್ಲಿನೂ ಹಾಕ್ಯಾರ. ನಾವು ಒಳಗೆ ಹೋಗ್ಬೇಕಂದ್ರೆ ವಾ ಬೇಡ ವಾ ಕ್ಯಾ ವಾತ. ಆಲ್ಮೋಸ್ಟ್ 1000 kilometer ಮಾಡಿದ್ವು ಅನ್ಕೋತೀನಿ ಈ ಹನಿಮೂನ್ ಟ್ರಿಪ್ನಾಗ. ಯಸ್, ಹನಿಮೂನ್ ಮುಗೀತು, ನಾವು ಬಂದ್ವಿ. ಸೊ ಫೈನಲಿ ಐ ಆಮ್ ಬ್ಯಾಕ್. I am back. Welcome back, beta. I am back. I am also back. ಒಲ್ವ ನಾನು ಸುಸ್ತಾತ. ಸೊ ಆಲ್ಮೋಸ್ಟ್ 11 ಗಂಟೆಗೆ ಮುಟ್ಟಿದ್ವಿ. 10:30ಗೆ ಮುಟ್ಟಿದ್ವಿ ನೋಡ್ರಿ. 7 hours ನಾ ಬಂದೆ ನೋಡಿ. ಚಿಕ್ಕಮಂಗ್ಳೂರು ದಾಟಿ 50 kilometers 450 kilometers ಬಂದೆ ಇವತ್ತು. ಆಲ್ಮೋಸ್ಟ್ 1000 kilometer ಆಯ್ತು ನೋಡಿ ನಮ್ದು. ಎಲ್ಲರೂ ಟೆನ್ಷನ್ ಮಾಡ್ಕೊಬಿಟ್ರು. ಟೆನ್ಷನ್ ಮಾಡಬೇಡ್ರಿ, ಅವ್ನು ಎಕ್ಸ್ಪರ್ಟ್ ಅದಾನ, ಹೊಡಿತಾನ ಬರ್ತಾನ. ಹೆಂಗ್ ಫುಲ್ ಎಕ್ಸ್ಪರ್ಟ್. ಅದಕ್ಕೆ ಅವರೆಲ್ಲರಿಗೂ ಬಂದು ಕನ್ಸಲ್ಟ್ ಮಾಡಿದ್ದಾನೆ. ಏನು ಉಳಿದಿಲ್ಲ. ಹಾಂ
ಏನು ಅನಾಹುತ ಊಟ ಮಾಡೇನಿ ಹೋಗ 2 ದೋಸೆ ಅದಾವು ಇಬ್ರು ತಿನ್ರಿ ಮೊಸರು ಐತಿ ಇವ್ರು ನೋಡ್ರು ಅನ್ನ ಐತಿ ಇವ್ರು ಅವ್ರು ಮಾಡ್ರಿ ಏನ್ಪ ಉಂಡಿ ತಿನ್ರಿ ಹಾಲು ತಿನ್ರಿ ಹಾ ಏನ ಆಕಾಶ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಮಡಿಕೇರಿ ನಾ ಏನು ಹೇಳ್ತೀನಿ ದೋಸೆ ಸೊ ಫೈನಲಿ ನಮ್ಮ ಟ್ರಿಪ್ ಮುಗೀತು. ಇಟ್ ವಾಸ್ ಸಕ್ಸಸ್ಫುಲ್. ಬಂದ ಕೂಡಲೇ ಫಸ್ಟು ಜಳಕ ಮಾಡಿ ಮತ್ತೊಮ್ಮೆ ಬ್ರಷ್ ಮಾಡಿ ವಾಶ್ರೂಮ್ ಹೋಗಿ ಫುಲ್ ಫ್ರೆಶ್ ಆಗಿ ಹೊಸ ಅರ್ಬಿ ಹಾಕೊಂಡು ಬಂದೀನಿ. ಮಸ್ತ್ ಫೀಲಿಂಗ್ ಆಗುತ್ತೆ. ಇವಾಗ ದೋಸೆ ಚಟ್ನಿ ಆಮೇಲೆ ಮೊಸರನ್ನ ಮಾಡ್ಯಾರ. ಸೊ ಉಂಡು ನಾನು ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಡಾರ್ಲಿಂಗ್ ಅವರು ಹಾಕಿ ಕೊಡತ್ತಾರ. ಏನೇನೈತಪ್ಪ ಅಂದ್ರೆ ಉಂಡಿ ದೋಸೆ ಚಟ್ನಿ. ಸ್ಯಾಮಿಟಿಗೆ ತೋರ್ಸೋಕೆ ಶಕ್ತಿ ಇಲ್ಲಿಗ. ಊಟ ಮಾಡಿ ಏನು ಮಾಡೋಣ, ಮಕ್ಕೊಂಬಿಡೋನು. ಗುಡ್ ನೈಟ್ ಯುಫಿ. ಸ್ನೇಹಿತರೆ, ಈ ವ್ಲಾಗು ಇಲ್ಲಿವರೆಗೂ ನೋಡಿರಿ ಅಂದರೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು. ಆಮೇಲೆ ಈ ವ್ಲಾಗನ್ನು ಲೈಕ್ ಮಾಡಿರಿ ಅಂತ ಹೇಳಂಗಿಲ್ಲ, ಬಟ್ ಟೇಕ್ ಅವೇಸ್ ಹೇಳ್ತೀನಿ. ಈ ವ್ಲಾಗಲ್ಲಿ ನಾನು ಈ ಸೀರೀಸಲ್ಲಿ ಏನೇನು ಕಲಿತೆ ಅಂದ್ರೆ ಸಾಕಷ್ಟು ಪ್ರೀತಿ ಸಿಕ್ತು, ಸಾಕಷ್ಟು ಅಪ್ರಿಷಿಯೇಷನ್ ಸಿಕ್ತು, ಆಮೇಲೆ ಸಾಕಷ್ಟು ಜನ ಹೊಗಳಿದ್ರಿ, ಆಮೇಲೆ ಸ್ವಲ್ಪ ಜನ ಬೈದ್ರಿ, ಆಮೇಲೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಅಂತರೂ ಅಲ್ಲ ನಾನ್ ಸಬ್ಸ್ಕ್ರೈಬರ್ಸು ಬಂದರು, ಏನೇನೋ ಅಂದರು ಹೋದರು. ಬಟ್ ಟು ಬಿ ಫ್ರ್ಯಾಂಕ್ ದಟ್ ಈಸ್ ಪಾರ್ಟ್ ಆಫ್ ಲೈಫ್. ಸೊ ಬಟ್ ನನ್ನ ಕೆಲಸ ಏನಪ್ಪ ಅಂದ್ರೆ ಇಷ್ಟ. ಐ ಟ್ರೈ ಟು ಎಂಟರ್ಟೈನ್ ಯು ಗೈಸ್. ಎಂಟರ್ಟೈನ್ ಯು ಇನ್ ದ ಸೆನ್ಸ್ ಹೊಸ ಪ್ಲೇಸಸ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಹೊಸ ಫುಡ್ಸ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಆಮೇಲೆ ಏನೇನೋ ಎಲ್ಲ ಲೈಫಲ್ಲಿ ವೆರೈಟಿ ಆಫ್ ಕ್ಲೋತ್ಸು ಶಾಪಿಂಗು ಈ ಥರ ನಿಮಗೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ರೀತಿ ಹೇಳ್ತಾ ಈ ವ್ಲಾಗನ್ನು ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದು ನಿಮ್ಗೆ ಸ್ಟಾರ್ಟಿಂಗ್ ವಿಡಿಯೋಲಿ ಕ್ಯಾಶ್ ಕರೋ ಆ್ಯಪ್ ಬಗ್ಗೆ ಹೇಳಿದ್ದೆ. ಆಮೇಲೆ ಅದು ಬೇರೆ ಕ್ಯಾಶ್ ಬ್ಯಾಕ್ ಆ್ಯಪ್ಸ್ ಏನದಾವಲ್ಲ ಅದ್ರ ಥರ ಸಿಮಿಲರು, ಬಟ್ ಇಟ್ ಈಸ್ ಒನ್ ಆಫ್ ದ ಇಂಡಿಯಾಸ್ ಬಿಗ್ಗೆಸ್ಟ್ ಆ್ಯಪ್ಸ್ ಆಗೈತೆ ಈಗ. ಸೊ ನೀವು ಕೂಡ ಕ್ಯಾಶ್ ಕರೋ ಆ್ಯಪ್ ಡೌನ್ಲೋಡ್ ಮಾಡಿರಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಹೋಗಿ ನನ್ನ ಕೂಪನ್ ಕೋಡ್ ಆಕಾಶ್ P25 ಯೂಸ್ ಮಾಡಿ. ಏನಪ್ಪ ಅಂದ್ರೆ ನೀವು ಡಿಸ್ಕೌಂಟ್ ₹25 ನಿಮ್ಗೆ ಇಮಿಡಿಯೇಟ್ ಕ್ಯಾಶ್ ಬ್ಯಾಕ್ ಸಿಗ್ತೈತಿ. ಆಮೇಲೆ ಈಗ ನಾಳೆ ಮಿಂತ್ರಾ ಸೇಲ್ ಬರತೈತಿ, ಅಮೆಝಾನ್ ಸೇಲ್ ನಡೆದತ್ತಿ, ಅವನ್ನೆಲ್ಲ ಮಾಡಿ. ಸೊ ನೀವು ಕೂಡ ಶಾಪಿಂಗ್ ಮಾಡಿರಿ ಅಂತ ಹೇಳ್ತಾ ಕೆಳಗಡೆ ಇನ್ನೊಮ್ಮೆ ಹೇಳ್ತೀನಿ, ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಐತಿ, ಕಮೆಂಟ್ನಾಗೂ ಲಿಂಕ್ ಪಿನ್ ಮಾಡಿ ಇಟ್ಟಿರ್ತೀನಿ. ಸೊ ಹೋಗಿ ಮಾಡ್ಬೋದು. ಸೊ ಇಷ್ಟು ಹೇಳಿ ಈ ವ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಅದೇ ಹೇಳಿದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ಇರ್ತಾವೆ. ಆಮೇಲೆ ಎಲ್ಲರಿಗೂ ಇಷ್ಟ ಆಗಿದ್ದು ಎಲ್ಲರಿಗೂ ಇಷ್ಟ ಆಗದೇ ಇರಬಹುದು. ಸೊ ಸ್ವಲ್ಪ ಮಂದಿಗೆ ಇಷ್ಟ ಆಗಿದ್ದು ಸ್ವಲ್ಪ ಜನಕ್ಕೆ ಇಷ್ಟನೂ ಆಗದೇ ಇರ್ಬೋದು, ಅಥವಾ ಆಗ್ಬೋದು, ಆಗಲಿಕ್ಕಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ತಾ ಜಾಸ್ತಿ ಏನು ಮಾತಾಡೋಕ್ಕೆ ಒಲ್ಲೆ. ಯಾರ್ಯಾರು ಎಂಜಾಯ್ ಮಾಡಿರಿ ಥ್ಯಾಂಕ್ ಯು. ಆಮೇಲೆ ನೋಡೋಣ ನೆಕ್ಸ್ಟ್ ಪಯಣ ಎಲ್ಲಿಗೆ. ಅಲ್ಲಿವರೆಗೂ ನಾಳಿನ ನಂತರ ಡೈಲಿ ವ್ಲಾಗ್ಸ್ ಬರಲಿದೆ. ಯಾರ್ಯಾರು ಡೈಲಿ ವ್ಲಾಗ್ಸ್ ಇಷ್ಟ ಐತಿ ಖಂಡಿತ ನಿಮ್ಗೆ ಇಷ್ಟ ಆಗತ್ತೆ. ಆಮೇಲೆ ಟ್ರಾವೆಲ್ ವ್ಲಾಗ್ಸ್ಗೆ ಇಷ್ಟ ಇರೋರ್ಗಂತೂ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಗಿವ್ ಯು ದ ಟ್ರಾವೆಲ್ ವ್ಲಾಗ್ಸ್ ಅಂತ ಹೇಳ್ತಾ ಈ ವ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಒಂದು 2 ಲಕ್ಕಿ ಕಮೆಂಟ್ಸ್ 2 ಅಥವಾ 3 ಟ್ರೈ ಮಾಡ್ತೀನಿ. ತೊಗೊಂಡ್ಬಿಟ್ಟು ಈ ವ್ಲಾಗನ್ನು ಮುಗಿಸೋಣ. ಥ್ಯಾಂಕ್ ಯು ಗೈಸ್. ಸೊ ನಮ್ಮ ಮೊದಲನೇ ಲಕ್ಕಿ ಕಮೆಂಟ್ ಬಂದುಬಿಟ್ಟು ನಮ್ಮ ಓಲ್ಡೆಸ್ಟ್ ಫಾಲೋವರು ಅಥವಾ ಸಬ್ಸ್ಕ್ರೈಬರ್ಸ್ ಅನ್ಬೋದು. ಶ್ವೇತಾ ಅವರು, ಹಾಯ್ ಅಣ್ಣ, ಯೂಸ್ ಟು ಸಿ ಯುವರ್ ವೀಡಿಯೋಸ್ ಇನ್ ಟಿಕ್ಟಾಕ್ ಆಫ್ಟರ್ ಬ್ಯಾನ್. ನಾನು ಭಾಳ ಮಿಸ್ ಮಾಡಿಕೊಂಡೆ ಮಮ್ಮಿ ವೀಡಿಯೋಸ್ ಕೂಡ. ಆ್ಯಂಡ್ ಲಾಸ್ಟ್ ವೀಕ್ ಸಡನ್ಲಿ ನಿಮ್ಮ ಚಾನಲ್ ಸಿಕ್ತು. ಆಮೇಲೆ ತುಂಬಾ ಖುಷಿ ಆಯಿತು. ನೀವು ಮದುವೆ ಆಗಿದ್ದು ನೋಡಿ ಇನ್ನೂ ಖುಷಿ ಆಯಿತು. ಆ್ಯಂಡ್ ಐ ಸಾ ಯುವರ್ ವೀಡಿಯೋಸ್ ಅಪ್ ಟು ಮಾರ್ನಿಂಗ್ 6 ಅಬ್ಬಬ್ಬಾ ಮುಂಜಾನೆ 6ವರೆಗೂ ಇವರು ವೀಡಿಯೋಸ್ ನೋಡಿದ್ರಂತ ನಾನ್ ಸ್ಟಾಪ್. ಐ ಆಮ್ ಟು ಫ್ರಮ್ ಬೆಳಗಾವಿ ಡಿಸ್ಟ್ರಿಕ್ಟ್ ಬೈಲೊಂಗಲ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಸೊ ನಾವು ಮೈ ಡೇ ವೋಂಟ್ ಕಂಪ್ಲೀಟ್ ವಿದೌಟ್ ಯುವರ್ ವೀಡಿಯೋಸ್ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಲೈಕ್ ಯುವರ್ ಮಮ್ಮಿ ಅ ಲಾಟ್. ಹರ್ ಟಾಕಿಂಗ್ ಸ್ಟೈಲ್, ಡ್ರೆಸ್ಸಿಂಗ್ ಸ್ಟೈಲ್, ಮೇಕಿಂಗ್ ಡಿಶಸ್, ಕೇರಿಂಗ್ ಸನ್ಸ್, ರೆಸ್ಪೆಕ್ಟಿಂಗ್ ಹಸ್ಬೆಂಡ್ ಆ್ಯಂಡ್ ಎವ್ರಿಥಿಂಗ್ ಐ ಲೈಕ್. ಐ ವಿಶ್ ಯು ಆಲ್ ಹ್ಯಾಪಿ ಆ್ಯಂಡ್ ಎವ್ರಿಥಿಂಗ್ ಯು ವಾಂಟ್. ಲವ್ ಯು ಆಲ್, ಕೀಪ್ ಎಂಟರ್ಟೈನಿಂಗ್ ಅಸ್ ಅಂತ ಇದ್ದಾರೆ ಶ್ವೇತಾ ಅವರು. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ. ಆಮೇಲೆ ಯಾರು ತುಂಬ ಜನಕ್ಕೆ ಗೊತ್ತಿಲ್ಲ, ನಾನು ವೀಡಿಯೋಸ್ ಮಾಡ್ತಾ 3-4 ಇಯರ್ಸ್ ಆಯಿತು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವಾಗ ಜಸ್ಟ್ 1 ಇಯರ್ ಆಗಿರ್ಬೋದು. ಬೇರೆ ಆ್ಯಪ್ಸಲ್ಲೆಲ್ಲ 5-6 lakhs ಫಾಲೋವರ್ಸ್ ಅದಾರ. ಸೊ ಸ್ವಲ್ಪ ಜನ ಅನ್ಕೋತಾರೆ ಇವ ನಿನ್ನೆ ಬಂದ ಓವರ್ ನೈಟ್ ಫೇಮಸ್ ಅದ 1 ವರ್ಷ. ಹಾಗಿಲ್ಲ, ನಾನು ವೀಡಿಯೋ ಮಾಡೋಕೆ 3-4 ಇಯರ್ಸ್ ಆಯಿತು. ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಕೂಡಿ ನನಗೆ ಮೋರ್ ದೆನ್ 1 million ಫಾಲೋವರ್ಸ್ ಅದಾರ. ಅದಕ್ಕೆ ಯೂಟ್ಯೂಬಲ್ಲಿ ಇಷ್ಟು ಫಾಸ್ಟಾಗಿ ಗ್ರೋ ಆಗ್ತಾಯಿದ್ದೀವಿ ಅಂತ ಹೇಳ್ತಾ ನಮ್ಮ ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ನಮ್ಮ ನವ್ಯ ಅವ್ರದ್ದು. ನಮ್ಮ ನವ್ಯ ಅವ್ರು ಹೇಳ್ತಾರೆ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ರೀಸೆಂಟಾಗಿ ನಿಮ್ಮ ವ್ಲಾಗ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ
ಚೆನ್ನಾಗಿರುತ್ತೆ ಆ್ಯಂಡ್ ಡೈಲಿ ನಿಮ್ಮ ವ್ಲಾಗ್ಸ್ಗೆ ವೇಟ್ ಮಾಡ್ತಿರ್ತೀನಿ. ಆ್ಯಕ್ಚುಲಿ ನೀವು ಚಿಕ್ಕಮಂಗ್ಳೂರು ಹೋದು ನಾನು ಗೆಸ್ ಮಾಡಿದೆ ನಿಮಗೆ ಯಾರಾದರೂ ಸಬ್ಸ್ಕ್ರೈಬ್ ಸಿಗ್ಬೋದು ಅಂತ ನನ್ನ ಗೆಸ್ ನಿಜ ಆಯಿತು. ವಾವ್ ನೈಸ್. ಮತ್ತು ಐಶು ಚಂದ ವೀಡಿಯೋಸ್ ಮಾಡೋರಿಗೆ ಸಿಗಲ್ವಾ ಹೇಳಿ. ಆ್ಯಂಡ್ ನಮ್ಮದು ಮ್ಯಾರೇಜ್ ಆಗಿ 3 ಮಂತ್ಸ್ ಆಯಿತು. ಕೊರೋನಾ ಲಾಕ್ಡೌನ್ ಇರೋದ್ರಿಂದ ನಾವು ಹನಿಮೂನ್ಗೆ ಹೋಗೋಕ್ಕೆ ಆಗಿಲ್ಲ. ಈಗ ಹೋಗೋಕ್ಕೆ ಹಸ್ಬೆಂಡ್ಗೆ ಟೈಮ್ ಇಲ್ಲ. ಸೋ ಸ್ಯಾಡ್. ಸೊ ಏನು ಮಾಡಿದ್ರಿ, ಇಷ್ಟ ಜೀವನ ಅಂದ್ರೆ. ಅಟ್ಲೀಸ್ಟ್ ನಿಮ್ಮ ವ್ಲಾಗ್ಸ್ ನೋಡಿ ಎಂಜಾಯ್ ಮಾಡ್ತಾಯಿದ್ದೀನಿ. ಆಲ್ ದ ಬೆಸ್ಟ್. ಡೋಂಟ್ ಲಿಸನ್ ಟು ನೆಗೆಟಿವ್ ಕಮೆಂಟ್ಸ್. ಲವ್ ಯು ಆಕಾಶ್ ಆ್ಯಂಡ್ ಲವ್ ಯು ಐಶು ಅಂತ ಇದ್ದಾರೆ ನವ್ಯ ಅವರು. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಸೊ ಇನ್ನೊಂದು ಲಾಸ್ಟ್ ಕಮೆಂಟ್ ಪಿಕ್ ಮಾಡಿಬಿಡೋಣ. ನಮ್ಮ ಸಂಭವಿಯವರು ಹೇಳ್ತಾರೆ, ಅಣ್ಣ ಐಶು ಅವ್ರ ವಾಯ್ಸಿಂದ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಹಾಯ್ ಹೇಳಿಸಿ, ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೇಳಿಸ್ತೇನೆ ಅಂತ ಹೇಳ್ತಾ ನಾಳೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಬಾಯ್ ಗಾಯ್ಸ್.